ಮತಿಗೇಡು ಜನರ ಬುದ್ಧಿಗೆ ಇದು ನೇರ ನಿದರ್ಶನ. ಇವತ್ತು ಬೆಳಿಗ್ಗೆ ಎದ್ದು ಕಂಡುಬಿಟ್ಟ ಕೊರಟಗೆರೆ ನಗರದ ನಿವಾಸಿಗಳಿಗೆ ಇದು ನಿಜಕ್ಕೂ ಕೂಡ ಗಾಬರಿಯಾಗುವ ಘಟನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಎಲ್ಲಾ ವಾಹನಗಳು ಕೂಡ ಗ್ಲಾಸುಗಳನ್ನು ಒಡೆದುಕೊಂಡು ದಂಗಾಗಿ ನಿಂತಿವೆ. ಇದಕ್ಕೆ ಕಾರಣ ಉದ್ದೇಶಪೂರ್ವಕವಾಗಿ ನಡೆದಂತಹ ದಾಂಧಲೆ. ಹೌದು ವೀಕ್ಷಕರೇ, ಕೊರಟಗೆರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಮನೆ ಮುಂದೆ, ಅಂಗಡಿ ಮಳಿಗೆಗಳ ಮುಂದೆ ನಿಲ್ಲಿಸಿದ್ದ ವಾಹನ ಸವಾರರಿಗೆ ಇವತ್ತು ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ ಒಂದು ಎದುರಿಗೆ ಕಾಣಿಸ್ತಾ ಇತ್ತು. ಅದೇನಂತ ಹೇಳಿದ್ರೆ, ವಾಹನಗಳ ಗಾಜುಗಳನ್ನ ನಿನ್ನೆ ರಾತ್ರಿ ಯಾರು ದುಷ್ಕರ್ಮಿಗಳು ಒಡೆದು ಚಿಂದಿ ಚಿಂದಿ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ಇದರ ಗಂಭೀರತೆ ಎಷ್ಟು ಎಂಬುದರ ಅರಿವಾಗತ್ತೆ. ಹಾಗೆ ನಮ್ಮೂರು ಎಷ್ಟು ಹದಗೆಟ್ಟಿದೆ ಅಂತ ಕೂಡ ಅರ್ಥ ಆಗತ್ತೆ. ಇದು ತಮಾಷೆಗಾಗಿ ಮಾಡಿರುವಂತಹ ಕೃತ್ಯ ಅಲ್ವೇ ಅಲ್ಲ, ಅಥವಾ ಕುಡಿದು ಮಾಡಿರುವಂತಹ ಕೆಲಸವೂ ಅಲ್ಲ. ಉದ್ದೇಶಪೂರ್ವಕವಾಗಿಯೇ ಪುಡಿ ರೌಡಿಗಳು ಮಾಡಿರುವಂತಹ ದಾಂಧಲೆಯ ಕೃತ್ಯ ಅಂತ ಹೇಳಿ ಈ ದೃಶ್ಯವನ್ನು ನೋಡ್ತಾ ಇದ್ದಂತೆ ಗೊತ್ತಾಗತ್ತೆ. ಎಂಥ ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ ನೋಡಿ. ಮನೆ ಮುಂದೆ ಪಾಪದ ಜನರು ತಮ್ಮ ತಮ್ಮ ವಾಹನಗಳನ್ನು ನಿಲ್ಲಿಸಿದ್ರು. ಆದರೆ ಮೈಯನ್ನ ಪರಚಿಕೊಂಡಂತಹ ಆ ಯುವಕರು ಗಾಡಿಯನ್ನ ನೋಡಿ ಸುಮ್ಮನೆ ಇರಲಾರದೆ ಅವುಗಳ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಡ್ರಗ್ಸ್ ಅಥವಾ ಗಾಂಜಾ ವ್ಯಸನಿಗಳೇ ಈ ರೀತಿಯ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವುದು ಸಾರ್ವಜನಿಕರ ಆರೋಪ. ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಧೋರಣೆ ಈ ಕೃತ್ಯಕ್ಕೆ ಹಿಡಿದಂತಹ ಕೈಗನ್ನಡಿ ಅಂತಲೇ ಹೇಳಬಹುದು. ಈ ಕೃತ್ಯಕ್ಕೆ ಸಾಕ್ಷಿಯಾಗಿರುವುದು ಕೇವಲ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್, ಅಂದ್ರೆ ಬಾಡಿಗೆ ವಾಹನಗಳು. ದಿನನಿತ್ಯ ಈ ವಾಹನಗಳನ್ನೇ ನಂಬಿ ಸಾವಿರಾರು ಜನರು ಇಲ್ಲಿ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ತಾ ಇದ್ರು. ಆದ್ರೆ ಈ ಪುಡಿ ರೌಡಿಗಳ ಪುಂಡರ ಕೃತ್ಯಕ್ಕೆ ಇವತ್ತು ತಮ್ಮ ತಮ್ಮ ವಾಹನಗಳನ್ನ ಈ ರೀತಿಯ ಸ್ಥಿತಿಯಲ್ಲಿ ನೋಡುವಂತಹ ದುಷ್ಕೃತ್ಯದಿಂದಾಗಿ ಬೇಸತ್ತು ಹೋಗಿದ್ದಾರೆ ಇಲ್ಲಿನ ಸಾರ್ವಜನಿಕರು. ಹಾಗಾಗಿ ಇನ್ನು ಮುಂದಾದ್ರೂ ನಿಮ್ಮ ಮನೆ ಮುಂದೆ, ರಸ್ತೆಯ ಪಕ್ಕದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡುವ ಮುನ್ನ 10 100 ಬಾರಿ ಯೋಚಿಸಬೇಕಾಗತ್ತೆ. ಇಲ್ಲದೆ ಹೋದ್ರೆ ಇಂಥ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ನಿಮ್ಮ ವಾಹನವೂ ಕೂಡ ಬಲಿಯಾಗತ್ತೆ. ಇದರ ಜೊತೆಗೆ ನಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಾದ್ರೂ ಪೊಲೀಸ್ ಇಲಾಖೆ ದಪ್ಪ ಚರ್ಮದ ಪ್ರವೃತ್ತಿಯಿಂದ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಇಂಥ ಪುಡಿ ರೌಡಿಗಳು ಗಾಂಜಾ ಮತ್ತಲ್ಲಿ ಅಥವಾ ಡ್ರಗ್ಸ್ ಮತ್ತಲ್ಲಿ ಕುಡಿದ ಮತ್ತಿನಲ್ಲಿ ಈ ರೀತಿಯಾಗಿ ಪರರ ವಸ್ತುಗಳಿಗೆ ಹಾನಿ ಮಾಡುವಂತಹ ಕೃತ್ಯದಿಂದ ಅವರನ್ನ ಸದೆ ಬಡಿದು ಜೈಲಿಗಟ್ಟುವ ಕೆಲಸವನ್ನ ಮಾಡಬೇಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.